ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅದನ್ನೆಲ್ಲಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಸಿಂಪಲ್ಲಾಗಿ ಇವತ್ತು ಮೀನು ಸಾಂಬಾರು ಮಾಡಿ ತೋರಿಸ್ತಾಯಿದ್ದೀನಿ. ಅದು ನಾನು ಹೇಗೆ ಮಾಡ್ತೀನಿ ಅನ್ನೋದು ಸಿಂಪಲ್ಲಾಗಿ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಅದು ಸ್ಕಿಪ್ ಮಾಡಬೇಡಿ. ಬನ್ನಿ, ಅದು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕೇನೆಲ್ಲ ಐಟಮ್ ಬೇಕು ಅನ್ನೋ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ಫ್ರೆಂಡ್ಸ್ ಖಾರಕ್ಕೆ ರೆಡಿ ಮಾಡ್ಕೋಬೇಕು. ಖಾರಕ್ಕೆ ಏನಪ್ಪ ಅಂದರೆ 4 ಟೊಮೊಟೊ ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಒಂದು ಕಾಯಲ್ಲಿ ಅರ್ಧ ಹೋಳು ಕಾಯಿ ಹಾಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಕ್ಲೀನಾಗಿ ರುಬ್ಕೋಬೇಕು. ಇನ್ನೊಂದು ಕಡೆ ಫ್ರೆಂಡ್ಸ್ ಮೀನ ಮ್ಯಾರಿನೇಟ್ ಮಾಡ್ಕೋಬೇಕು. ಮೀನ 2-3 ಸತಿ ಕ್ಲೀನಾಗಿ ತೊಳ್ಕೊಂಡು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೋಡಿ, ಅರಿಶಿನ ಹಾಕೋಬೇಕು. ಒಂದು ಸ್ವಲ್ಪ ರುಚಿಗೆ ಅದು ಮಾಮೂಲಿ ಮೀನಿಗೆ ಸ್ವಲ್ಪ ಉಪ್ಪು ಇಡಬೇಕು. ಉಪ್ಪು ಹಿಡಿದಷ್ಟು ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೇಕು ಫ್ರೆಂಡ್ಸ್. ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ, ಇದು ಮೀನು ಸಾಂಬಾರು ಮಾಡೋಕ್ಕಿಂತ ಮುಂಚೆ ಈ ಥರ ಮಾಡಿದ್ರೆ ಮೀನಿಗೆ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಹಿಡಿತದೆ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರ್ಗಿಂತ ಮೀನು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ರೆ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ. ಮೀನು ಸಹ ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಸೂಪರ್ಗೆ ಅನಿಸುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡಿ ನೋಡಿ. ಈ ಥರ ಯಾರೂ ಬೇಗ ಮಾಡಲ್ಲ, ಯಾಕಂದರೆ ಮೀನು ಒಂದೊಂದ್ಸತಿ ಸಪ್ಪೆ ಹೊಡಿತದೆ ಸಾಂಬಾರು ಮಾಡಿದಾಗ. ಈ ಥರ ಮಾಡಿದ್ರೆ ಪರ್ಫೆಕ್ಟಾಗಿರುತ್ತೆ ನೋಡಿ. ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಚಿಕ್ಕ ನಿಂಬೆಹಣ್ಣು ಅಂತಲ್ಲ, ಆ ಥರ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಳ್ಳಿ. ಯಾಕಂದರೆ ನಾನು ಟೊಮೊಟೊ ಹಾಕಿದ್ದೀನಲ್ಲ, ಅದು ಸ್ವಲ್ಪ ಹುಳಿ ಇರುತ್ತೆ. ಹುಳಿ ಟೊಮೊಟೊ ತಗೊಂಡಿದ್ದೀನಿ ನಾನು, ಅದಕ್ಕೋಸ್ಕರ ಹುಣಸೆಹಣ್ಣು ಸ್ವಲ್ಪ ನಿಂಬೆಹಣ್ಣು ಗಾತ್ರ ತಗೊಂಡು ನೋಡಿ ಈ ಥರ ಪೇಸ್ಟ್ ಈ ಥರ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಇಷ್ಟು ತೆಳ್ಳಗೆ ಇಷ್ಟು ಕ್ಲೀನಾಗಿ ನೋಡಿ ರುಬ್ಬಿದೆ. ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಒಗ್ಗರಣೆಗೆ ಒಂದು ಈರುಳ್ಳಿ ಕುಯ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಒಂದು ತಪ್ಪಲೆ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡಿ ನೋಡಿ. ನಮ್ಮ ಮನೆ ಮೀನು ಸಾಂಬಾರು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ನೋಡಿ. ಈ ಥರ ಕ್ಲೀನಾಗಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿರ್ಬೋದು, ವಯಸ್ಸಾದವ್ರಿರ್ಬೋದು, ಎಲ್ಲರೂ. ನಾವೇನು ಈರುಳ್ಳಿ ಕಟ್ ಮಾಡಿದ್ದೆ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಒಗ್ಗರಣೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹುರ್ಕೋಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ಮಸಾಲೆ ಏನೈತೆ ಅದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಬೇಕು. ಯಾವುದೋ ಒಂಥರ ಹಸಿ ಥರ ವಾಸನೆ ಬರುತ್ತದೆ. ಅದಕ್ಕೋಸ್ಕರ ಮಸಾಲೆ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ತಳ ಇಟ್ಬಿಡ್ತದೆ. ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡ್ತಾ ಇರ್ಬೋದು ಕುದಿ ಬರ್ತಾಯಿದೆ. ಅದು ಸ್ವಲ್ಪ ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗಲೇ ನಾವು ನಿಂಬೆಹಣ್ಣದು ಗಾತ್ರದ್ದು ಇದು ಹುಣಸೆಹಣ್ಣು ತಗೊಂಡಿದ್ವಲ್ಲ, ಆ ಹುಣಸೆಹಣ್ಣು ನೀರನ್ನ ಹಾಕ್ಕೋಬೇಕು. ಕ್ಲೀನಾಗಿ ಸೋಸ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಯಾಕಂದ್ರೆ ಮಸಾಲೆಗೆ ಯಾಕಪ್ಪ ಹಾಕೋದು ಅಂದರೆ ಸ್ವಲ್ಪ ಹುಳಿ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇವಾಗಲೇ ಹಾಕಿದ್ರೆ ನಾವು ಆವಾಗಲೇ ಮೀನಿಗೆ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ, ಇವಾಗ ಮಸಾಲೆಗೆ ಹಾಕೊಂಡ್ರೆ ಅವಾಗ ಎಲ್ರಿಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಅವಾಗ ಚೆನ್ನಾಗಿರುತ್ತೆ ರುಚಿ. ಅದಕ್ಕೋಸ್ಕರ ಉಪ್ಪು ಹುಳಿ ಖಾರ ಎಲ್ಲ ಇವಾಗಲೇ ಹಾಕೋಬೇಕು. ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್. ಅವಾಗ ಆದಮೇಲೆ ನಾವೇನು ಮಿಕ್ಸಿಲಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅವಳಿಗೆ ಗಟ್ಟಿ ಬೇಕಾ ಗಟ್ಟಿ, ತೆಳ್ಳಗೆ ಬೇಕಾ ತೆಳ್ಳಗೆ ಮಾಡ್ಕೊಬೋದು. ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗೆ ಸಾಕು. ಯಾಕಂದರೆ ಅದು ಕುದಿ ಬಂದಾಗ ಲಾಸ್ಟಿಗೆ ಗಟ್ಟಿಯಾಗಿ ಹೋಗುತ್ತದೆ ಮೀನು ಸಾಂಬಾರು. ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ ಒಂದು ಸತಿ ನೋಡಿ. ಅದಕ್ಕೆ ಮಾಡ್ಕೊಳ್ಳಿ. ಅದು ಹೋಯ್ತಾ ಇನ್ನೂ ಗಟ್ಟಿ ಆಗುತ್ತೆ ಕುದೀತಾ ಇರ್ತಾ. ನಾವು ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್. ಏನು ಜಾಸ್ತಿ ಹೊತ್ತಿನ ತಗೊಳ್ಳಲ್ಲ ಫ್ರೆಂಡ್ಸ್, ಬೇಗ ಆಗೋಗುತ್ತೆ ಮೀನು ಸಾಂಬಾರು.
ನೋಡಿ ಕುದಿಯಾಗಿ ಬಿಡ್ಬೋದು. ನೋಡಿ ಕುದಿ ಬತ್ತಿದೆ ನೋಡಿ, ನೋಡ್ತಾ ಇರ್ಬೋದು ನೀವು. ನಾನು ಫಿಶ್ ಮಸಾಲ ಬರುತ್ತೆ ಅಂಗಡೀಲಿ, ಅದರಲ್ಲಿ ಒಂದು ಪ್ಯಾಕೆಟ್ ಇಲ್ಲ ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರು ಇಲ್ಲ ಯಾವ್ದಾದ್ರು ಬೇರೆ ಬೇರೆ ಮಸಾಲೆ ಸಹ ಹಾಕ್ಕೋಬೋದು. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ನಮ್ಮನೆ ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೋಸ್ಕರ ಸಿಂಪಲಾಗಿ ಒಂದೇ ಒಂದು ಪಟ್ನದಲ್ಲ ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟು ಬೇಗ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಅದೇನಿಲ್ಲ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅಳತೆಯಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ನೋಡಿ ಹೆಂಗಾಯ್ತು, ಎಷ್ಟು ತೆಳ್ಳಗಿದೆ ನೋಡಿ. ಅದು ಹೋಯ್ತಾ ಹೋಯ್ತಾ ಇನ್ನೂ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಕುದೀತೈತೆ, ನೋಡಿ ಕುದೀತೈತೆ, ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಒಂಚೂರು ಗಟ್ಟಿ ಆಗಿದೆ, ಇದು ಗಟ್ಟಿ ಆಗ್ತಾ ಇರ್ತದೆ ಕುದೀತಾ ಕುದೀತಾ. ಟೇಸ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಾವೇನು ತಗೊಂಡಿದ್ದೋ ಮೀನು ಎಲ್ಲ ಮ್ಯಾರಿನೇಟ್ ಮಾಡಿ ಇಕ್ಕಿದ್ವಲ್ಲ, ಆ ಮೀನ ಒಂದೊಂದೇ ಹಾಕ್ಕೊಳ್ಳಿ. ಒಂದೊಂದೇ ಕ್ಲೀನಾಗಿ ಹಾಕ್ಕೊಂಡು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಮಿಕ್ಸ್ ಮಾಡ್ಕೋಬೇಡಿ, ಯಾಕಂದರೆ ಅದು ಸ್ವಲ್ಪ ಎಲ್ಲ ಒಂಥರ ಪಚ್ಚಡಿ ಥರ ಆಗೋಗುತ್ತೆ, ಒಂಥರ ಮೆತ್ತಗಾಗೋಗುತ್ತೆ, ಚೆನ್ನಾಗಿರಲ್ಲ ಮೀನುಗಳು. ಅದಕ್ಕೆ ಒಂದೇ ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ರೆ ಮುಗಿದ ಫ್ರೆಂಡ್ಸ್. ಇದನ್ನು ಜಾಸ್ತಿ ಹೊತ್ತು ತಿರುಗಿಸ್ತಾ ಇರಬಾರ್ದು ಫ್ರೆಂಡ್ಸ್. ನೋಡಿ ಅದಕ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕುದೀತಾ ಇದೆ. ಇವಾಗ ನೋಡಿ ಈ ಅಳತೆ ನೋಡಿ, ಅವಾಗಲೇ ಎಷ್ಟು ತೆಳ್ಳಗಿತ್ತು, ಇವಾಗ ನೋಡಿ ಎಷ್ಟು ಗಟ್ಟಿ ಇದೆ, ನೋಡ್ತಾ ಇರ್ಬೋದು ನೀವು. ಸಖತ್ ಗಟ್ಟಿ ಆಗುತ್ತೆ ಹೋಯ್ತಾ ಹೋಯ್ತಾ. ನೋಡಿ ಇವಾಗ ಒಂದು ಸ್ವಲ್ಪ ತಿರುಗಿಸಿದ್ರೆ ಮುಗೀತೆ ಫ್ರೆಂಡ್ಸ್, ಅಷ್ಟೇ. ನೋಡಿ ಅಷ್ಟೇ ಫ್ರೆಂಡ್ಸ್, 5 ನಿಮಿಷಕ್ಕೆಲ್ಲ ಆಗೋಗುತ್ತೆ, ನೋಡ್ತಾ ಇರ್ಬೋದು ನೀವು. ಅವಾಗ ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಕೊಳ್ಳಿ. ನೋಡಿ ಅವಾಗ ಸ್ವಲ್ಪ ತಿರ್ಗಿಸ್ಬಿಟ್ಟು ಮುಗೀತೆ ಫ್ರೆಂಡ್ಸ್, ಅಷ್ಟೇ. ಜಾಸ್ತಿ ಹೊತ್ತಂತ ತಾಳಲ್ಲ. ಒಂದು ಸತಿ ಮಾಡಿ ನೋಡಿ ಮನೇಲಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಮೀನು ಸಾಂಬಾರು. ಇಷ್ಟ ಆದವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡಿದಲ್ಲ ಫ್ರೆಂಡ್ಸ್, ಹೇಗೆ ಸಿಂಪಲಾಗಿ ಮೀನು ಸಾಂಬಾರು ಮಾಡೋದು ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.